ನಮಸ್ಕಾರ ಗೆಳೆಯರಿ, ಎಲ್ಲರಿಗೆ ಗೆಳೆಯರಿ. ಡ್ರೈವರ್ ಜೀವನ ಭಾಳ ಸುಲಭವಲ್ಲ. ಯಾಕಂದ್ರೆ ಕೆಲವರಿಗೆ ಅನ್ನಿಸ್ತದ ಡ್ರೈವರ್ ಜೀವನ ಅಂದ್ರೆ ಏನಪ್ಪ, ಆರಾಮ್ಸೆ ಕೂತು ಗಾಡಿ ಹೊಡಿಯೋದು, ನಿಂದ್ರೋದು, ಊಟ ಮಾಡೋದು, ಹಿಂಗೆ ಅನ್ನಿಸ್ತದ ರೀ ಸರ್. ಈಗ ನಾವು ಕಾರ್ ಡ್ರೈವರ್ದಾಗೂ ನೋಡ್ರಿ ಸರ್ ಹೆಂಗೆ ಆಕೈತಿ. ಸಾಹೇಬ್ರು ಚಲೋ ಸಿಗ್ಲಿಕ್ಕಂದ್ರೆ ಭಾಳ ಹೈರಾಣ ಆಕ ಸರ್. ಟೈಮ್ ಟು ಟೈಮ್ ಊಟ ಆಗಂಗಿಲ್ಲ, ಟೈಮ್ ಟು ಟೈಮ್ ನೀರು ಕುಡಿಯೋದು ಆಗಂಗಿಲ್ಲ, ಎಲ್ಲರೇ ಗಾಡಿ ಹಚ್ಚು, ಎಲ್ಲರೇ ಪಾರ್ಕಿಂಗ್ ಮಾಡು. ಹಾಗಾಗಿ ಸರ್ ಡ್ರೈವರ್ ಜೀವನ ಅಷ್ಟು ಸುಲಭ ಅಲ್ಲ ಸರ್, ನಾವು ತಿಳ್ಕೊಂಡಟ್ಟು. ಆದರೂ ಓನರ್ಗಳು ಚಲೋ ಇದ್ರೆ ಅವ್ರ ಜೋಡಿ ಒಳ್ಳೆ ಒಡನಾಟ ಇದ್ರೆ ಒಳ್ಳೆ ಸಹಾಯ, ಒಳ್ಳೆ ಕೆಲಸ ನಮ್ಗೆ ಇರ್ತದೆ ಸರ್. ಆದರೂ ನಮ್ಮ ಜನ ಈಗೇನು ತಿಳ್ಕೊತದ, ಡ್ರೈವರ್ ಅನ್ನೋಣ ಭಾಳ ಚೀಪ್ ಇರಬೇಕು. ಯಾಕಂದ್ರೆ ಡ್ರೈವರ್ ಅನ್ನೋ ಶಬ್ದ ಬತ್ತಂದ್ರೆ ನಮಗೇನೈತೆ ರೀ, ಎರಡು ದೃಷ್ಟಿದಿಂದ ನೋಡ್ತಾರೆ. ಡ್ರೈವರ್ ಜೀವನ ಏನೋದು ಏನೈತಿ ಅನ್ನೋದು. ಈಗ ನಾವು ಯಾರ ಜೋಡಿ ಸರ್ ಜೋಡಿ ಹೋದೆವು, ಹಿಂಗದ ಅವ್ರ ದೋಸ್ತ್ ಇರ್ಬೇಕು, ಅವ್ರದ್ದು ಅಸಿಸ್ಟೆಂಟ್ ಇರ್ಬೇಕಲ್ಲ ಅಂಥೇಳಿ ಹಿಂಗೆ ಊಹೆ ಮಾಡ್ತಾರೆ, ಹಿಂಗೆ ವಿಚಾರ ಮಾಡ್ತಾರೆ ಬಾಸ. ಅದೇ ಸರ್ ಡ್ರೈವರ್ ಇವ್ರನ್ನ ಹಿಂಗೆ ತಳಗ ಮ್ಯಾಗ ಹಿಂಗೆ 2 ಸಲ ನೋಡ್ತಾರೆ. ಯಾಕಂದ್ರೆ ಡ್ರೈವರ್ ಅನ್ನೋ ಏನು ಸರ್, ಅವ್ರ ಮನಸ್ಸಿನಾಗ ಏನು ಬರ್ತದೋ ಗೊತ್ತಿಲ್ಲ, ನಮಗೆ ಮನುಷ್ಯನೇ ತಿಳ್ಕೊಳಂಗಿಲ್ಲ ಕೆಲವೊಬ್ಬರು. ಈಗ ಮೊದಲಿನ ಗತ್ಲೆ ಇಲ್ಲ, ಮೊದಲು ಭಾಳ ಇತ್ತು ಸರ್, ಈಗ 50% ಆಗೈತಿ. ಮತ್ತು ಹಿಂಗಾಗಿ ಡ್ರೈವರನ್ನು ನಾವು ಒಬ್ಬರು ಯಾರೂ ಹೆಣ್ಣು ಕೊಡಂಗಿಲ್ಲ. ಡ್ರೈವರ್ ಅದಾನ್ರಿ, ನಮ್ಮ ಮಗಳ ಸಂಜೆಗೆ ಮನೆಗೆ ಬಂದು ಸೇರ್ತಾನೆ ಅನ್ನೋದು ಗ್ಯಾರಂಟಿ ಇಲ್ಲ. ಹಿಂಗಾಗಿ ಏನೈತಿ, ಡ್ರೈವರ್ಗೆ ಹೆಣ್ಣು ಕೊಡಂಗಿಲ್ಲ ಯಾರು. ಅದಕ್ಕೆ ದಯವಿಟ್ಟು ಎಲ್ಲರ ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ದೇನಾದ್ರೆ, ಡ್ರೈವರ್ ಅನ್ನೋದು ಒಬ್ಬ ಮನುಷ್ಯ ಸರ್. ಒಬ್ಬ ಮನೆಯ ಜವಾಬ್ದಾರಿ ತೊಗೊಂಡು ತನ್ನ ಸಂಸಾರಕ್ಕೆ ಏನು ಬೇಕು ಏನಿಲ್ಲ ಅನ್ನೋದು ತಂದು ಅದೇ ಅರ್ಬಿ ಹಾಕ್ಕೊಂಡು, ಅದೇ ಟಿ ಶರ್ಟ್ ಹಾಕ್ಕೊಂಡು, ಅದೇ ಲುಂಗಿ ಮೇಲಾಗಲಿ, ಟ್ರಕ್ ಆಗಲಿ, ಕಾರ್ ಆಗಲಿ ತಾವು ಓಡಿಸ್ಕೊಂಡು ತನ್ನ ಮನೆಯವ್ರು ಚಂದ ಇದ್ರೆ ಚಂದ ಉಂಡು ತಿಂದು ಆರಾಮ್ಸೆ ರೆಸ್ಟ್ ಮಾಡಿರಿ ಮಕ್ಕೋರಿ ಅಂತ ಡ್ರೈವರ್ ಹೇಳ್ತಾನೆ. ಏನು ಸರ್, ತನ್ನ ಫ್ಯಾಮ್ಲಿ ಚಲೋ ಇರ್ಲತ್ತೇಳಿ ಅವನ ಮನಸ್ಸಿನಾಗ ಏನಿರ್ತದೆ, ಎಟ್ಟು ನನ್ನ ಫ್ಯಾಮ್ಲಿಗೆ ಎಟ್ಟು ನಾ ದುಡಿಮೆ ಕೊಟ್ಟು ಎಟ್ಟು ಅವ್ರಿಗೆ ಒಳ್ಳೇದು ಇಡ್ಬೇಕು ಅನ್ನೋದು ಅವ್ರು ವಿಚಾರ ಮಾಡ್ತಾರೆ ಸರ್. ಹಿಂಗೈತಿ. ಈಗ ಮಕ್ಕಳಿಗೆ ಸಾಲಿನೂ ಚಲೋ ಹಚ್ಚಿರಿ ಸರ್. ಡ್ರೈವರ್ಗಳನ್ನ ತಪ್ಪು ತಿಳ್ಕೊಬೇಡ್ರಿ. ಡ್ರೈವರ್ ಅನ್ನೋಣ ಅವ್ರು ಸಾಲಿ ಫೀ ಕಟ್ತಾರೆ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತಾರೆ, ಒಳ್ಳೆ ಬಟ್ಟೆ ಕೊಡ್ತಾರೆ. ತಮ್ಮ ತಂದೆ ತಾಯಿ ಆದಂಥ ಕರ್ತವ್ಯ ಡ್ರೈವರ್ ಮಾಡ್ತಾನಲ್ಲ ಸರ್, ಯಾರೂ ಮಾಡಂಗಿಲ್ಲ ರೀ. ಹೇಳ್ತೀನಿ, ಡ್ರೈವರ್ ಎಷ್ಟು ದಿಲ್ದಾರ್ ಮನುಷ್ಯ ಇರ್ತಾನಂದ್ರೆ, ಒಂದು ರೊಟ್ಟಿಗೆ ಊಟ ಮಾಡ್ಕೊತ ಕೂತಂದ್ರೆ ಯಾವ್ರಿ ಬೇರೆ ಡ್ರೈವರ್ ಬಂದ್ರೆ ಇನ್ನೂ ನನ್ನ ಬುತ್ತಿ ಬಂದಿಲ್ಲ ರೀ, ನಾನು ದಿನ ಅಲ್ಲಿ ಮಾಡ್ಬೇಕು ಇಲ್ಲಿ ಮಾಡ್ಬೇಕಂತಂದ್ರೆ, ಬಾರೋ ನನ್ನ ಜೋಡಿ ಊಟ ಮಾಡಾಕತಿ, ಮುಂದೆ ನೋಡೋನು ಏನಾಕದ ಅನ್ನೋದು. ಡ್ರೈವರ್ ಅನ್ನೋದು ದೊಡ್ಡ ಮನಸ್ಸು ಸರ್. ದಯವಿಟ್ಟು ಎಲ್ಲರಿಗೆ ಹೇಳೋದು ಇಷ್ಟೇ, ಡ್ರೈವರ್ಗೆ ನೀವು ಭಾಳ ರೆಸ್ಪೆಕ್ಟ್ ಕೊಡ್ರಿ, ಭಾಳ ರೆಸ್ಪೆಕ್ಟ್ ಕೊಡ್ರಿ. ಯಾಕಂದ್ರೆ ಒಳ್ಳೆ ಡ್ರೈವರ್ಗಂತೂ ಮೊದಲು ರೆಸ್ಪೆಕ್ಟ್ ಕೊಡ್ರಿ. ಕೆಲ ಡ್ರೈವರ್ಗಳು ಅಲ್ಲಿ ಇಲ್ಲಿ ಹೇಳಿತನ ಮಾಡಿದಕ್ಕೆ ಎಲ್ಲ ಡ್ರೈವರ್ಗಳಿಗೆ ನೀವು ನಿಂದನ ಹೋಗಬೇಡ್ರಿ. ದಯವಿಟ್ಟು ಡ್ರೈವರ್ಗಳಿಗೆ ರೆಸ್ಪೆಕ್ಟ್ ಮಾಡಿರಿ. ಏನು ಡ್ರೈವರ್ಗಳು ಅದಾರ ತಮ್ಮ ಜೀವ ಕೈಯಲ್ಲಿ ಇಟ್ಕೊಂಡು ರೋಡ್ ಮೇಲೆ ಹೋಗ್ತಾರ. ಯಾಕಂದ್ರೆ ಸಾವು ಮೊದಲು ಕಾಣೋದು ಡ್ರೈವರ್ಗಳಿಗೆ. ಏನೇ ಅನಾಹುತ ಆದರೂ ಅದರ ಚಾಲಕನಿಗೆ ಆ ಸಾವು ಕಾಣೋದು, ಉಳ್ಕಿದವ್ರಿಗೆ ಏನೂ ಕಾಣಂಗಿಲ್ಲ. ದಯವಿಟ್ಟು ಡ್ರೈವರ್ ಗಳಿಗೆ ನೀವು ದಯವಿಟ್ಟು ಮರ್ಯಾದೆ ಕೊಡ್ರಿ, ಅವರಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ರಿ. ಅವ್ರಿಗೆ ಊಟ ಚಾ ನಿದ್ದೆ ಏನೂ ಬೇಡ, ಒಳ್ಳೆ ಮಾತಾಡ್ರಿ, ನಕ್ಕೋತ ಅವ್ರಿಗೆ ಒಟ್ಟು ರೆಸ್ಪೆಕ್ಟ್ ಕೊಡ್ರಿ. ಅದೇ ನನ್ನ ಅನಿಸಿಕೆ ದೋಸ್ತು. ಹಿಂಗಾಗಿ ನಾ ಹೇಳೋದ್ರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದ್ರೆ ದಯವಿಟ್ಟು ಕ್ಷಮಿಸ್ರಿ. ಮತ್ತು ಪ್ಲೀಸ್ ನನ್ನ ಈ ಚಾನಲ್ಗೆ ಹೊಸಬರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊತಾ